ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇವಾಗ 2,000 ಬರ್ತಾ ಇರುವಂತಹ ಹಣ ಮುಂದಿನ ತಿಂಗಳಿಂದ 2,500 ಬರುತ್ತಾ? ಇವಾಗ ಸಿಗ್ತಾ ಇರುವಂತಹ ಅಪ್ಡೇಟ್ಗಳೇನು? ಹಾಗೆ ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನ ಯಾವಾಗ ಹೋಗಿ ಸಲ್ಲಿಕೆಯನ್ನ ಮಾಡಬೇಕು? ಯಾವಾಗ ಎಂಡ್ ಆಗ್ತಾ ಇದೆ? ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ಗಳೇನು? ಹಾಗೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ? ಅದರ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತುಂಬಾನೇ ಕನ್ಫ್ಯೂಸ್ ಇರುತ್ತೆ. ನಮಗೆ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತ ಒಂದು ಡೌಟ್ ಇರುತ್ತೆ ಸ್ನೇಹಿತರೆ. ಇವಾಗಂತೂ ಸಿಕ್ಕಾಪಟ್ಟೆ ಒಂದು ಅಪ್ಡೇಟ್ಗಳೆಲ್ಲ ನಡೀತಾ ಇದೆ ಸ್ನೇಹಿತರೆ. ಈಗ SIR ಎಲ್ಲ ನಡೀತಾ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ವೆರಿಫಿಕೇಶನ್ ಎಲ್ಲ ಮುಗಿಯಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಸಹ ನಿಮಗೆ ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡೋಕೆ ನಿಂತಿರುವವರು ಕೂಡ ಸ್ವಲ್ಪ ವೇಟಿಂಗ್ ಅನ್ನ ಮಾಡಬೇಕಾಗುತ್ತೆ. SIR ಪ್ರಕ್ರಿಯೆ ಮುಗಿದ ನಂತರ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಡೌಟ್ ಇರುತ್ತೆ ಸ್ನೇಹಿತರೆ. ಸಾಕಷ್ಟು ಫಲಾನುಭವಿಗಳು ಆ ಟೈಮಲ್ಲಿ ಗೃಹಲಕ್ಷ್ಮಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿಲ್ಲ. ಇವಾಗ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬಹುದು ಅಂತ ಒಂದು ಅಪ್ಡೇಟ್ ಅನ್ನ ನೀಡಿದಾರಲ್ಲ, ಈ ಟೈಮಲ್ಲಿ ನಾವು ಕೂಡ ಅಪ್ಲಿಕೇಶನ್ ಸಲ್ಲಿಕೆಯನ್ನ ಮಾಡಬಹುದಾ ಅಂದ್ರೆ ಸ್ನೇಹಿತರೆ, ಆರಾಮ್ಸೆಯಾಗಿ ಸಲ್ಲಿಕೆಯನ್ನ ಮಾಡಬಹುದು. ಆದ್ರೆ ಸ್ನೇಹಿತರೆ, ಕಡ್ಡಾಯವಾಗಿ ಈ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಲೇಬೇಕು ಸ್ನೇಹಿತರೆ. ಆ ಒಂದು ಡಾಕ್ಯುಮೆಂಟ್ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ, ನಿಮ್ಮ ಹತ್ರ ವೋಟರ್ ID ಅಂತೂ ಕಂಪಲ್ಸರಿಯಾಗಿ ಇರಲೇಬೇಕು ಸ್ನೇಹಿತರೆ. ವೋಟರ್ ID ಏನಾದ್ರೂ ನಿಮ್ಮ ಹತ್ರ ಇಲ್ಲ ಅಂದ್ರೆ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಈ ಒಂದು ಅಪ್ಲಿಕೇಶನ್ಗೆ ಹಾಕೋಕೆ ನೀವು ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗೆ ಒಂದು ಡೌಟ್ ಇರುತ್ತೆ, ಯಾಕೆ ನಮ್ಮ ಹತ್ರ ವೋಟರ್ ID ಇಲ್ಲ? ಇವಾಗ ನಾವು ವೋಟರ್ ಐಡಿಗೆ ಅಪ್ಲಿಕೇಶನ್ ಹಾಕ್ಬಿಡ್ತೀವಿ, ಇನ್ನೇನು ಒಂದು 15 ದಿನಕ್ಕೆಲ್ಲ ಬರುತ್ತಲ್ಲ, ಆವಾಗ ಏನಾದ್ರೂ ನಾವು ಅಪ್ಲಿಕೇಶನ್ ಹಾಕ್ಬೋದಲ್ಲ ಅನ್ನುವಂತ ಒಂದು ಕನ್ಫ್ಯೂಸ್ ಕೂಡ ಇರುತ್ತೆ ಸ್ನೇಹಿತರೆ. ಇವಾಗ ಏನಾದ್ರೂ ವೋಟರ್ ಐಡಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಸ್ನೇಹಿತರೆ, ಇವಾಗ SIR ಪ್ರಕ್ರಿಯೆ ಎಲ್ಲ ನಡೀತಾ ಇರೋ ಕಾರಣದಿಂದ ಸ್ನೇಹಿತರೆ, ಇವಾಗ ನೀವೇನಾದ್ರೂ ವೋಟರ್ ಐಡಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರೆ 2 ರಿಂದ 3 ವಾರ ಅಂತೂ ಡಿಲೇ ಆಗುತ್ತೆ. ನನ್ನ ಪ್ರಕಾರ ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ಅಪ್ರೂವಲ್ ಕೊಡಲ್ಲ ಸ್ನೇಹಿತರೆ. ಇವಾಗ SIR ಪರಿಷ್ಕರಣೆ ಎಲ್ಲ ನಡೀತಾ ಇರೋ ಕಾರಣದಿಂದ ಸ್ನೇಹಿತರೆ, ಸೆಪ್ಟೆಂಬರ್ ಆದ ನಂತರ ಈ ಒಂದು ಪರಿಷ್ಕರಣೆಯಲ್ಲಿ ವೋಟರ್ ಐಡಿಗಳನ್ನು ಮಾಡೋಕೆ ಮತ್ತೆ ಕೊಡ್ತಾರೆ ಜಾರಿಯನ್ನ. ಆ ಟೈಮಲ್ಲಿ ಏನಾಗುತ್ತೆ, ಅಲ್ಲಿವರೆಗೆ ನೀವು ಗೃಹಲಕ್ಷ್ಮಿ ಮರು ಅರ್ಜಿ ಎಲ್ಲ ಸ್ಟಾರ್ಟ್ ಆಗಿ ಎಂಡು ಕೂಡ ಆಗಿರುವಂತ ಸಾಧ್ಯತೆನೂ ಕೂಡ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಾಗ್ಬೋದು, ಹಾಗೆ ಸಾಕಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ ಸ್ನೇಹಿತರೆ. ಸಾಕಷ್ಟು ಚಾನಲ್ಗಳಲ್ಲಿ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಾರಂಭ ಆಗ್ಬಿಟ್ಟಿದೆ, ಇನ್ನೇನು 15 ದಿನ ಮುಗದೆ ಹೋಯ್ತಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಅಫಿಷಿಯಲ್ ಆಗಿ ಯಾವುದು ಕೂಡ ಅಪ್ಡೇಟ್ ಬಂದಿಲ್ಲ ಸ್ನೇಹಿತರೆ. ಇನ್ನೂ ಕೂಡ ಗೃಹಲಕ್ಷ್ಮಿ ಮರು ಅರ್ಜಿ ಸಲ್ಲಿಕೆಯನ್ನ ಮಾಡಬೇಕಲ್ಲ, ಅದು ಇನ್ನೂ ಕೂಡ ಪ್ರಾರಂಭವಾಗಿಲ್ಲ. ಇವಾಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿಯನ್ನ ನೀಡಿ ಆ್ಯಪ್ ಮುಖಾಂತರ ನಿಮ್ಮ ಹತ್ರ ಇರುವಂತಹ ಐಡಿಗಳನ್ನೆಲ್ಲ ವೆರಿಫಿಕೇಶನ್ ಮಾಡ್ತಾರೆ ಅನ್ನುವಂಥ ಒಂದು ಅಪ್ಡೇಟ್ ಸಿಗ್ತಾ ಇತ್ತು ಸ್ನೇಹಿತರೆ. ಇವಾಗ ನೋಡಿದ್ರೆ ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಅಂದ್ರೆ ನಿಯರ್ ಬೈ ಸೇವಾ ಕೇಂದ್ರಗಳು, ಸೇವಾ ಸಿಂಧು ಆಗ್ಬೋದು, ಹಾಗೆ ಗ್ರಾಮವನ್ನಾಗ್ಬೋದು, ಮೈಸೂರನ್ನಾಗ್ಬೋದು, ಈ ರೀತಿಯಾದಂತಹ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಮಾಡಬೇಕು ಅನ್ನುವಂಥ ಒಂದು ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇವಾಗಂತೂ ಸದ್ಯಕ್ಕೆ ಗೃಹಲಕ್ಷ್ಮಿ ಮರು ಅರ್ಜಿಯನ್ನ ಸ್ವಲ್ಪ ದಿನ ಡಿಲೇ ಆಗುತ್ತೆ. SIR ಪರಿಷ್ಕರಣೆ ನಡೀತಾ ಇರೋ ಕಾರಣದಿಂದ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಡಿಲೇ ಆಗುವಂತ ಸಾಧ್ಯತೆ ಇದೆ. 2,500 ಎಲ್ಲ ಕೊಡೋದು ಸ್ನೇಹಿತರೆ ಸ್ವಲ್ಪ ಡೌಟ್ ಇದೆ. ಕೊಟ್ಟರು ಕೊಡಬಹುದು, ಬಟ್ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಅಫಿಷಿಯಲ್ ಕನ್ಫರ್ಮ್ ಆಗಿಲ್ಲ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ರೂಮರ್ಸ್ ಗಳನ್ನ ನೋಡ್ಕೊಂಡು ಇದು ಅಫಿಷಿಯಲ್ ಅಪ್ಡೇಟ್ ಅಂತ ಹೇಳಕ್ಕಾಗಲ್ಲ. ಯಾವ್ದಾದ್ರು ಒಂದು ಅಫಿಷಿಯಲ್ ಅಪ್ಡೇಟ್ ಬಂತು ಅಂದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ನೋಡೋದ ಯಾವಾಗ ಬಿಡ್ತಾರೆ ಗೃಹಲಕ್ಷ್ಮಿ ಮರು ಅರ್ಜಿಯನ್ನ ಅಂತ. ಹಾಗೆ ನಿಮ್ಗೆ ತುಂಬಾನೇ ಡೌಟ್ ಇರುತ್ತೆ, ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಶೀಘ್ರದಲ್ಲೇ ಬರುತ್ತೆ ಸ್ನೇಹಿತರೆ. ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಆಲ್ರೆಡಿ ನಿಮ್ಮ ಅಮೌಂಟ್ ಎಲ್ಲ ಬಂದಿರೋ ಕಾರಣದಿಂದ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಿದೆ ಸ್ನೇಹಿತರೆ. ಹಾಗೆ ಇವಾಗ SIR ಪರಿಷ್ಕರಣೆ ಆಗ್ಬೋದು, ಹಾಗೆ ಸಾಕಷ್ಟು ಅಪ್ಡೇಟ್ಗಳನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹೊಸ CM DK ಶಿವಕುಮಾರ್ ಅವರು. ಇವಾಗ ಗೃಹ ಜ್ಯೋತಿಯಲ್ಲೂ ಕೂಡ ಸಾಕಷ್ಟು ಅಪ್ಡೇಟ್ಗಳನ್ನ ನೀಡಿದ್ದಾರೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಸಾಕಷ್ಟು ಅಪ್ಡೇಟ್ಗಳನ್ನ ನೀಡಿದ್ದಾರೆ. ಇವಾಗ SIR ಪರಿಷ್ಕರಣೆ ಎಲ್ಲ ನಡೀತಾ ಇದೆ ಸ್ನೇಹಿತರೆ. ಆದ್ದರಿಂದ ಸರ್ಕಾರದಿಂದ ಸ್ವಲ್ಪ ಡಿಲೇ ಆಗುವಂತ ಸಾಧ್ಯತೆ ಇದೆ. ಹಾಗೆ ಸರ್ಕಾರದಿಂದ ಯಾವುದೇ ಒಂದು ಲೇಟೆಸ್ಟ್ ನ್ಯೂಸ್ ಸಿಗ್ಲಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳು ಯಾವಾಗ ಹೋಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು, ಯಾವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕು, ಯಾವಾಗ ಎಂಡ್ ಆಗುತ್ತೆ, ಯಾವುದೇ ಒಂದು ಲೇಟೆಸ್ಟ್ ನ್ಯೂಸ್ ಸಿಕ್ಕಿದ್ರು ಸ್ನೇಹಿತರೆ, ಈ ಒಂದು ಚಾನಲ್ ಅಲ್ಲಿ ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.